ನಮಸ್ಕಾರ, ಲೋಕಾಯುಕ್ತ ದಾಳಿ ಟಿವಿಗೆ ಸ್ವಾಗತ. ನಾನು ಗಾಯತ್. ರಾಜಭವನ ಮತ್ತು ಸರ್ಕಾರದ ಮಧ್ಯೆ ಹೊಸ ಸಂಘರ್ಷದ ಸೂಚನೆಗಳು ಕಾಣಿಸುತ್ತಿದೆ. ಕಾರ್ಯಾಂಗದ ಮುಖ್ಯಸ್ಥರಾದ ರಾಜ್ಯಪಾಲರ ನಡೆ ಸರ್ಕಾರವನ್ನ ಕೆಂಡವಾಗಿಸಿದೆ. ಪದೇ ಪದೇ ಮಸೂದೆ ಹಿಂತಿರುಗಿಸುತ್ತಿದ್ದು, ಈಗ ದ್ವೇಷ ಭಾಷಣ ತಡೆ ವಿಧೇಯಕವು ಅದೇ ಹಾದಿಯನ್ನ ಹಿಡಿದಿದೆ. ಇನ್ನು ರಾಜ್ಯಪಾಲರು ಈ ಬಾರಿ ಹೊಸ ದಾಳ ಉರುಳಿಸಿದ್ದು, ವಿಧೇಯಕ ಪರಿಶೀಲನೆಗಾಗಿ ರಾಷ್ಟ್ರಪತಿಗೆ ರವಾನಿಸಿದ್ದಾರೆ. ಇದು ಮುನಿಸು ಮನಸ್ತಾಪವು ರಾಜ್ಯದಲ್ಲಿ ಮತ್ತೊಂದು ಸುತ್ತಿನ ಶೀತಲ ಸಮರಕ್ಕೆ ನಾಂದಿ ಹಾಡಿದೆ. ಅಪೂರ್ವ ಭಾಷಣದ ಬಳಿಕ ರಾಜ್ಯ ಸರ್ಕಾರ ವರ್ಸಸ್ ರಾಜಭವನದ ಮಧ್ಯೆ ತಿಕ್ಕಾಟ ಮತ್ತೆ ಮುನ್ನೆಲೆಗೆ ಬಂದಿದೆ. ಹಲವು ಬಿಲ್ಗಳ ಫೈಲ್ಗಳು ಧೂಳು ಮೆತ್ತಿಕೊಳ್ಳುತ್ತಿದ್ರೆ, ಸಹಿ ಹಾಕದೆ ಸಿದ್ದು ಸರ್ಕಾರದ ವಿರುದ್ಧ ರಾಜ್ಯಪಾಲರು ಶಾಹಿ ಪವರ್ ಪ್ರಯೋಗಿಸಿದ್ದು ಸಂಘರ್ಷವನ್ನ ತೀವ್ರಗೊಳಿಸಿದೆ. ಇನ್ನು ರಾಜ್ಯಪಾಲರಿಂದ ಪದೇ ಪದೇ ವಿಧೇಯಕಗಳ ವಾಪಸ್ ಆಗ್ತಿವೆ. 16 ಮಸೂದೆಗಳಿಗೆ ಸ್ಪಷ್ಟನೆ ಕೇಳ್ತಾ ರಾಜ್ಯಪಾಲರು ಮಸೂದೆಗಳನ್ನ ರಿಟರ್ನ್ ಮಾಡ್ತಿದ್ದಾರೆ. ಇದೀಗ ದ್ವೇಷ ಭಾಷಣ ಮಸೂದೆಗೂ ಅದೇ ಗತಿಯಾಗಿದೆ. ರಾಜ್ಯಪಾಲರು ಒಪ್ಪಿಗೆ ನೀಡದೆ ಕಾನೂನು ದುರುಪಯೋಗ ಸಾಧ್ಯತೆಯ ಆತಂಕವನ್ನ ಹೇಳಿದ್ದಾರೆ. ಇನ್ನು ದ್ವೇಷ ಭಾಷಣದ ವ್ಯಾಖ್ಯಾನವೇ ಅಸ್ಪಷ್ಟ ಅಂತ ಅಭಿಪ್ರಾಯಪಟ್ಟ ರಾಜ್ಯಪಾಲರು ಮಸೂದೆ ಪರಿಶೀಲನೆಗೆ ರಾಷ್ಟ್ರಪತಿಗೆ ರವಾನೆಯನ್ನು ಮಾಡಿರುವ ಮಸೂದೆ ಪರಿಶೀಲನೆಗೆ ರಾಷ್ಟ್ರಪತಿಗೆ ರವಾನಿಸಿ ಕಾಲಹರಣ ಕಾಯಕವೇ ಉತ್ತಮ ಅನ್ನೋ ಮಾರ್ಗವನ್ನ ಆಯ್ದಿದ್ದಾರೆ. ಇನ್ನು ರಾಜ್ಯಪಾಲರ ವಿಟೋ ಆಟಕ್ಕೆ ಕೆರಳಿದ ಕಾಂಗ್ರೆಸ್ ಪಡೆ ಕಿಡಿಕಿಡಿ ಆಗಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ 28 ಅಂಶಗಳನ್ನ ರಾಜ್ಯಪಾಲರು ಪ್ರಶ್ನೆ ಮಾಡಿದ್ದಾರೆ. ನಾವು ಪ್ರಜ್ಞಾಪೂರ್ವಕವಾಗಿ ಮಸೂದೆಯನ್ನ ತಂದಿದ್ದು, ಫ್ರೀಡಮ್ ಆಫ್ ಸ್ಪೀಚ್ ಎಲ್ಲರಿಗೂ ಇದೆ, ಹಾಗಂತ ಏನ್ ಬೇಕಾದ್ರೂ ಮಾತನಾಡಬಹುದು, ತಪ್ಪು ಅಂತ ಮಸೂದೆಯನ್ನ ಸಮರ್ಥಿಸಿದ್ದಾರೆ. ಇನ್ನು ರಾಜ್ಯಪಾಲರು ಉದ್ದೇಶಪೂರ್ವಕವಾಗಿ ಹೀಗೆ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಇನ್ನು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕೂಡ ಜಾತಿ ನಿಂದನೆ ಮಾಡೋದು, ದ್ವೇಷ ಭಾಷಣ ಮಾಡೋದು ಸರಿನಾ ಅಂತ ಪ್ರಶ್ನಿಸಿದ್ದಾರೆ. ಆದ್ರೆ ಬಿಜೆಪಿ ಶಾಸಕ ಸಿ.ಕೆ. ರಾಮಮೂರ್ತಿ ಯಾವುದೋ ವ್ಯಕ್ತಿ ಸಂಸ್ಥೆಯನ್ನ ಕಾನೂನಿನ ಅಡಿಯಲ್ಲಿ ಸಿಲುಕಿಸೋದು ಸರಿಯಲ್ಲ ಅಂತ ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಇನ್ನು ರಾಜ್ಯದಲ್ಲಿ ಶುರುವಾಗಿರೋ ರಾಜಭವನ ವರ್ಸಸ್ ರಾಜ್ಯ ಸರ್ಕಾರ ಜಟಾಪಟಿ ಇದೇ ಮೊದಲು ಅಲ್ಲ, ಕೊನೆನೂ ಅಲ್ಲ. ಒಟ್ಟಾರೆ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಕರ್ನಾಟಕದಲ್ಲಿ ರಾಜ್ಯಪಾಲರು ಮಾದರಿ ಆಡಳಿತಕ್ಕೆ ನಿದರ್ಶನರಾಗಿದ್ರು. ಒಂದೇ ಒಂದು ವಿವಾದ ಇರಲಿಲ್ಲ. ಆದ್ರೆ ಮೆಜಾರಿಟಿ ಸರ್ಕಾರವೊಂದು ಸದನದಲ್ಲಿ ಪಾಸ್ ಮಾಡಿದ್ದ ವಿಧೇಯಕಗಳನ್ನ ಸಹಿ ಹಾಕದೆ ವಿಳಂಬಕ್ಕೆ ಮಾಡ್ತಾ ಇದೆ. ಇದು ಸಂವಿಧಾನಿಕ ಬಿಕ್ಕಟ್ಟಿಗೆ ಕಾರಣ ಆಗುವ ಲಕ್ಷಣ ಕಾಣಿಸ್ತಾ ಇದೆ.